ಈಗ ಒಂದು ಆಕಳಿಂದ ಬರ್ತಿರ್ತದ ತಿಳ್ಕೊರಿ, ಕೈಲಾಸದಿಂದ ಕಾಮಧೇನು ಭೂಮಿಗೆ ಬರೋದ್ರೊಳಗೆ ಒಬ್ಬ ಸಮಗಾರವ ಭೇಟಿ ಆದ. ಅದಕ್ಕೆ ಸಮಗಾರವ ಭೇಟಿ ಆದ. ಅವ ಅಂತಾನ ಏನ್ರಿ, ಅವ ಅಂದ ಇದು ಆಕಳಿ ಅಂದ ಸಾಯ್ತದ, ಇದು ಕಾಮಧೇನು ಅನ್ನೋದು ಗೊತ್ತಿಲ್ಲ ಅವನಿಗೆ. ಇದು ಆಕಳಿ ಯಾವಾಗ ಸಾಯ್ತದ, ಇದು ಸತ್ತು ಬಳಕ ಇದ್ರ ಚರ್ಮ ತೊಗೊಂಡು ನಾನಿಂದ ಪಾದರಕ್ಷಿ ಚಪ್ಪಲಿಗಳನ್ನು ಮಾಡಿದೀನಿ ಎತ್ತಿಕೊಂಡು ಅಂದ್ರೆ ಇದ್ರೊಳಗೆ ಎಷ್ಟು ಚಪ್ಪಲಿ ಹಾಕವೋ ನಾ ದೊಡ್ಡ ಶ್ರೀಮಂತ ಹಾಕಿನಿ ಅಂತಂದು ಒಬ್ಬ ಸಮಗಾರ ವಿಚಾರ ಮಾಡ್ತಾನೆ. ಅದೇ ಕಾಮಧೇನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬತ್ತು. ಒಬ್ಬ ಕಟಕರವಿಂದ ಭೇಟಿ ಆದ. ಅದಕ್ಕೆ ಕಟಕರವ ಆಕಳು ನೋಡಿ ಅಂತಾನ, ಏನ್ರಿ ಆಕಳು ನೋಡಿ ಅಂತಾನ, ಏನಂತಾನ, ಇದನ್ನು ಕಡ್ದು ಇದ್ರ ಮಾಂಸ ಮಾರಿದ್ರಿಂದ ಎಷ್ಟು ರೊಕ್ಕ ಬರಲಿಕ್ಕಿಲ್ಲ ನನಗೆ ಆತಿಕೊಂಡು ಕಟಕರವಂತ. ಅದೇ ಒಬ್ಬ ಸ್ವಾಮಿ, ಒಬ್ಬ ಬ್ರಾಹ್ಮಣ ಅದನ್ನು ಆಕಳ ಎದುರಿಗೆ ಬಂದಾಗ, ಆಹಾ ಎಷ್ಟು ಚಂದದಪ್ಪ, ಇದು ಪೂಜೆಗೆ ಇದನ್ನು ಒಯ್ದು ಮನೆಯಾಗ ಇಟ್ಕೊಂಡು ನಾವು ದಿನನಿತ್ಯ ಅನ್ಕೊಂಡು ಪೂಜೆ ಮಾಡೋಕೆ ಎಷ್ಟು ಯೋಗ್ಯ ಆಗ್ತದಲ್ಲ ತಿಳ್ಕೊಂಡಂದು. ಹ್ಯಾಂಗೆ ಒಬ್ಬ ಬ್ರಾಹ್ಮಣ ಒಬ್ಬ ಜಂಗಮಾಮೂರ್ತಿ ಯಾವ ರೀತಿಯಾಗ ಆಕಳನ್ನು ಪೂಜೆ ಮಾಡೋಕ್ಕಿಂತ ಬಯಸ್ತಾನೋ, ಇರ್ತಕ್ಕಂಥ ಭೂಮಿ ಮೇಲಿಂದ ಹೆಣ್ಣು ಒಂದೇ, ಆದ್ರೆ ನೋಡುವವನ ದೃಷ್ಟಿ ಬೇರೆ ಬೇರೆ ಇರ್ತಾವಲ್ರಿ. ಹೌದಲ್ರಿ, ನೋಡುವವನ ದೃಷ್ಟಿ ಬೇರೆ ಇರ್ತದಲ್ಲ. ಹೆಣ್ಣು ಒಂದೇ ಆದರೆ ಒಬ್ಬನ ದೃಷ್ಟಿಯಿಂದ ಕಾಮ ದೃಷ್ಟಿ ಇರ್ತದ. ಅದೇ ದೃಷ್ಟಿಯನ್ನು ಒಬ್ಬ ತಾಯಿ ದೃಷ್ಟಿ ಒಳಗೆ ನೋಡಿಬಿಟ್ರೆ ಸಾಕು, ಅವನೇ ಹಾನಗಲ ಕುಮಾರಶಿವಗಳು ಹಾಕಾರತ್ತ ಅನ್ನೋದಕ್ಕೆ ಎರಡು ಮಾತೇನಿಲ್ಲ. ಯಾರನ್ನೇ ನೋಡಿದ್ರು ತಾಯಿ ರೂಪದಾಗ ನೋಡ್ತೀವಿ ಕುಮಾರಶಿವಗಳು.